ಇನ್ನು ಗೋಲ್ಡ್ ಸಿಲ್ವರ್ ಖರೀದಿದಾರರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಮತ್ತೆ ಗಗನಕ್ಕೇರಿದ ಬಂಗಾರ ಬೆಳ್ಳಿ ರೇಟ್. ಯುದ್ಧಕ್ಕೆ ಬ್ರೇಕ್ ಒಂದು ಕಡೆ ಆದರೆ ಗೋಲ್ಡ್ ಸಿಲ್ವರ್ ದರ ಜಂಪ್ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,53,000 ರೂಪಾಯಿ ಆಗಿದೆ. ಗೋಲ್ಡ್ ಸಿಲ್ವರ್ ಖರೀದಿದಾರರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಮತ್ತೆ ಗಗನಕ್ಕೆ ಏರಿದ ಬಂಗಾರ ಮತ್ತು ಬೆಳ್ಳಿ ರೇಟ್. ಯುದ್ಧಕ್ಕೆ ಬ್ರೇಕ್ ಹಾಕಿದ್ದಾರೆ. ಸೊ ಅದರಿಂದ ಗೋಲ್ಡ್ ಸಿಲ್ವರ್ ದರ ಜಂಪ್ ಆಗುವಂಥದ್ದು. 10 ಗ್ರಾಂ ಬಂಗಾರದ ದರ 1,56,000 ರೂಪಾಯಿ ಆಗಿದೆ. ಇಂದು ಚಿನ್ನದ ಬೆಲೆಯಲ್ಲಿ 5,000 ರೂಪಾಯಿ ಏರಿಕೆಯನ್ನು ಕಂಡಿದೆ. ಗೋಲ್ಡ್ ಮಾತ್ರವಲ್ಲ, ಸಿಲ್ವರ್ ರೇಟ್ ಕೂಡ ಹೈಕ್ ಆಗಿದೆ. ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ ಆಗಿದೆ. ಬೆಳ್ಳಿ ರೇಟಲ್ಲಿ ಬರೋಬ್ಬರಿ 13,000 ರೂಪಾಯಿ ಜಂಪ್ ಅನ್ನು ಕಂಡಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ರೀತಿಯಾಗಿ ದಿಢೀರನೆ ಏರಿಳಿತ ಕಾಣುತ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಮತ್ತೆ ಗಗನಕ್ಕೇರಿದ ಬಂಗಾರ ಮತ್ತು ಬೆಳ್ಳಿ ರೇಟ್. ಹೂಡಿಕೆದಾರರಿಗೆ ಮತ್ತು ಗ್ರಾಹಕರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಹೂಡಿಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಗ್ರಾಹಕರು ಖರೀದಿ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. 10 ಗ್ರಾಂ ಬಂಗಾರದ ದರ 1,56,000 ರೂಪಾಯಿ ಆಗಿದೆ. ಇನ್ನು ಇಂದು ಚಿನ್ನದ ಬೆಲೆಯಲ್ಲಿ 5,000 ರೂಪಾಯಿ ಏರಿಕೆಯನ್ನು ಕಂಡಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ರೇಟ್ ಜಂಪ್ ಆಗಿದೆ. ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ ಆಗಿದೆ. ಬೆಳ್ಳಿ ರೇಟಲ್ಲಿ ಬರೋಬ್ಬರಿ 13,000 ರೂಪಾಯಿ ಒಂದೇ ದಿನದಲ್ಲಿ ಜಂಪ್ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಒಂದು ಕಡೆ ಯುದ್ಧದ ಎಫೆಕ್ಟಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ. ಒಂದು ಕಡೆ ಗೋಲ್ಡು ಸಿಲ್ವರು ಎರಡೂ ಕೂಡ, ಅವೆರಡರ ದರವೂ ಕೂಡ ಅಂದರೆ ಬೆಲೆಯೂ ಕೂಡ ಈಗ ಏರಿಕೆಯನ್ನು ಆಗ್ತಾ ಇದೆ. 10 ಗ್ರಾಮ್ ಬಂಗಾರದ ಬೆಲೆ 1,56,000 ರೂಪಾಯಿ ಆಗಿದೆ. ಅಂದರೆ ಒಂದೇ ಒಂದು ದಿನದಲ್ಲಿ 5,000 ರೂಪಾಯಿ ಏರಿಕೆ ಆಗಿದೆ ಬಂಗಾರದಲ್ಲಿ. ಈ ರೀತಿಯಾಗಿ ಏರಿಳಿತ ಕಾಣ್ತಾ ಇರೋದ್ರಿಂದ ಗ್ರಾಹಕರಿಗೆ ಮತ್ತು ಹೂಡಿಕೆದಾರರಿಗೆ ಟೆನ್ಷನ್ನು, ಗೊಂದಲ ಹೆಚ್ಚಾಗ್ತಾ ಇದೆ. ಈಗ ಕೆಜಿ ಬೆಳ್ಳಿ ಬೆಲೆ 2,50,000 ರೂಪಾಯಿ ಆಗಿದೆ. ಒಂದೇ ಒಂದು ದಿನದಲ್ಲಿ 13,000 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಸೊ ಇದರಿಂದ ಗ್ರಾಹಕರಿಗೆ, ಹೂಡಿಕೆದಾರರಿಗೆ ಒಂದು ಕಡೆ ಟೆನ್ಷನ್ ಕೂಡ ಆಗುತ್ತೆ. ಯಾಕೆಂತಂದರೆ ಈ ಒಂದು ಮದುವೆ ಸಮಾರಂಭಗಳು ಇತ್ತೀಚಿನ ದಿನಗಳಂತೂ ತುಂಬಾ ಇರುತ್ತೆ. ಯಾಕಂದರೆ ಮದುವೆ ಸೀಸನ್ ಇರೋದ್ರಿಂದ ಗ್ರಾಹಕರು ಸಹಜವಾಗಿ ಗೋಲ್ಡನ್ನು, ಸಿಲ್ವರನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಈ ರೀತಿಯಾಗಿ ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಗೋಲ್ಡು ಮತ್ತು ಸಿಲ್ವರ್ ರೇಟ್ ದಿಢೀರನೆ ಏರಿಕೆ ಆಗೋದು, ದಿಢೀರನೆ ಇಳಿಕೆ ಆಗೋದನ್ನು ಕಾಣ್ತಾ ಇದ್ದರೆ ಗ್ರಾಹಕರಲ್ಲೂ ಕೂಡ ಗೊಂದಲಗಳು ಕೂಡ ಸೃಷ್ಟಿಯಾಗುತ್ತೆ. ಇವತ್ತಲ್ಲ ನಾಳೆ ಈ ಒಂದು ಗೋಲ್ಡ್ ಮತ್ತು ಸಿಲ್ವರ್ ದರ ಕಡಿಮೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಗ್ರಾಹಕರು ಇರ್ತಾರೆ. ಇನ್ನು ಹೂಡಿಕೆದಾರರು ಈಗಾಗಲೇ ಯುದ್ಧದ ಎಫೆಕ್ಟಿಂದಾಗಿ ಅಂದರೆ ಈ ಒಂದು ಕಳೆದ 30-40 ದಿನಗಳಲ್ಲಿ ಸಾಕಷ್ಟು ನಷ್ಟವನ್ನು ಕೂಡ ಅವರು ಅನುಭವಿಸಿದ್ದಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಆದ್ದರಿಂದ ಹೂಡಿಕೆದಾರರಿಗೆ ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಆತಂಕ ಇದೆ. ಇನ್ನು ಗ್ರಾಹಕರಿಗೆ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಗ್ರಾಹಕರು ಇದ್ದಾರೆ. ಸೊ ಇವತ್ತು 10 ಗ್ರಾಮ್ ಚಿನ್ನದ ಬೆಲೆ 1,56,000 ರೂಪಾಯಿ ಆಗಿದೆ. ಒಂದೇ ಒಂದು ದಿನದಲ್ಲಿ 5,000 ರೂಪಾಯಿ ಏರಿಕೆಯನ್ನು ಕಂಡಿದೆ. ಸೊ ಅದೇ ರೀತಿ ಬೆಳ್ಳಿ ದರದಲ್ಲೂ ಕೂಡ ಏರಿಕೆಯನ್ನು ಕಂಡಿರುವಂಥದ್ದು. ಬೆಳ್ಳಿ ದರದಲ್ಲಿ ಹಿಂದಿನ ದಿನ ಅಂದರೆ ಒಂದೇ ದಿನಕ್ಕೆ 13,000 ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ. ಸೊ ಇದರಿಂದ ಗ್ರಾಹಕರಿಗೆ ಯಾವಾಗ ಈ ಒಂದು ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ದಾರೆ. ಇವತ್ತು ರೇಟ್ ಹೈಕ್ ಆಗಿರುತ್ತೆ, ಮತ್ತೆ ನಾಳೆ ಇಳಿಕೆ ಆದರೂ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೆಲ ಗ್ರಾಹಕರು ಕೂಡ ಇರ್ತಾರೆ. ಸೊ ಇದರಿಂದ ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಹೂಡಿಕೆ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಗ್ರಾಹಕರು ಮತ್ತು ಹೂಡಿಕೆದಾರರು ಇದ್ದಾರೆ. ದಿಢೀರನೆ ಏರಿಕೆ ಆಗುತ್ತೆ, ಮತ್ತು ದಿಢೀರನೆ ಇಳಿಕೆ ಆಗುತ್ತೆ. ಸೊ ಇದರಿಂದ ಟೆನ್ಷನ್ ಕೂಡ ಆಗ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟು, ಯುದ್ಧ ಆರಂಭವಾಗಿ ಈಗಾಗಲೇ 35-40 ದಿನಗಳಾಯಿತು. ಸೊ ಈಗ ಆ ಒಂದು ಕದನ ವಿರಾಮ ಒಂದು ಕಡೆ ಆಗಿದೆ. ಸೊ ಇದರಿಂದೋಸ್ಕರ ಈಗ ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ರೇಟ್ ಹೈಕ್ ಆಗ್ತಾ ಇದೆ. ಒಂದೇ ದಿನದಲ್ಲಿ 5,000 ರೂಪಾಯಿ ಏರಿಕೆಯಾಗಿದೆ ಚಿನ್ನದ ದರ. ಇನ್ನು ಬೆಳ್ಳಿ ದರ ಕೂಡ ಒಂದೇ ದಿನದಲ್ಲಿ 13,000 ರೂಪಾಯಿ ಏರಿಕೆ ಆಗಿದೆ. ಸೊ ಈ ರೀತಿಯಾಗಿ ಏರಿಳಿತ ಕಾಣೋದ್ರಿಂದ ಗ್ರಾಹಕರಲ್ಲಿ, ಹೂಡಿಕೆದಾರರಲ್ಲಿ ಟೆನ್ಷನ್ಗಳು ಕೂಡ ಹೆಚ್ಚಾಗುತ್ತೆ. ಗ್ರಾಹಕರು ಸಾಮಾನ್ಯವಾಗಿ ಶುಭ ಸಮಾರಂಭಗಳಿಗೆ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಸೊ ಈಗಿರಬೇಕಾದ್ರೆ ಈ ರೀತಿಯಾಗಿ ದಿಢೀರನೆ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ, ಸಡನ್ನಾಗಿ ಇಳಿಕೆ ಆಗೋದು, ದಿಢೀರನೆ ಏರಿಕೆ ಆಗೋದು, ಇದನ್ನು ನೋಡಿ ಗ್ರಾಹಕರಿಗೆ ಒಂದು ಕಡೆ ಗೊಂದಲ ಆಗ್ತಾ ಇದೆ. ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.